ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಪುರಸಭೆ ವ್ಯಾಪ್ತಿಯ ಲಕ್ಷ್ಮೀ ಸಾಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯಗಳಾದ ಬಸವೇಶ್ವರ ದೇವಾಲಯ ಮತ್ತು ಆಂಜನೇಯ ದೇವಾಲಯ ಹಾಗೂ ಹವಲಗಂಗಮ್ಮ ಓಂಶಕ್ತಿ ದೇವಾಲಯ ಮತ್ತು ಮಾರಮ್ಮ ಯಲ್ಲಮ್ಮ ಹಾಗೂ ನವಗ್ರಹ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ದೇವಾಲಯಗಳ ಜೀರ್ಣೋದ್ಧಾರ ಅಂಗವಾಗಿ ಗಂಗೆ ಪೂಜೆ, ಹೋಮ ಹಾಗೂ ಮಹಿಳೆಯರ ಪೂರ್ಣಕುಂಭ ಕಳಸ ಹೊತ್ತು ಲಕ್ಷ್ಮೀಸಾಗರ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು ಹಾಗೂ ಕಳಶಾಭಿಷೇಕ, ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಸ್ವಾಮಿಗೆ ಹಾಗೂ ದೇವಾಲಯಗಳಿಗೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಮಾರ್ಚ್ 31ರಿಂದ ಏಪ್ರಿಲ್ 6ನೇ ತಾರೀಕಿನವರೆಗೆ ಗ್ರಾಮ ದೇವತೆ ಶ್ರೀ ಮಧುರಮ್ಮ ದೇವಿ ಹಾಗೂ ಶ್ರೀ ಗಂಗಮ್ಮ ದೇವಿ ಹಾಗೂ ಯಲ್ಲಮ್ಮ ಮತ್ತು ಮಾರಮ್ಮ ದೇವಿ ಮತ್ತು ಶ್ರೀ ಬಂಡಿ ಮಹಾಕಾಳಿಯಮ್ಮ ಹಾಗೂ ಮುನೇಶ್ವರ ಸ್ವಾಮಿ ದೇವರುಗಳ ಊರ ಹಬ್ಬ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಲಕ್ಷ್ಮೀಸಾಗರ ಗ್ರಾಮಸ್ಥರು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರುಗಳು ಮತ್ತು ಲಕ್ಷ್ಮೀಸಾಗರ ಗ್ರಾಮಸ್ಥರು ಭಾಗವಹಿಸಿದರು. गुरवे शिवरूपाय शिवार्तन्त देवानां नमनाय यामावसर्वलोकानां प्रकृतिं जाताय पदे पदे देवस्वराय शुभार्थमस्तु कलियुगे प्रथमपादे प्रभवादि षष्ठे संवत्सराणां इति संकल्प्य अक्षता निक्षिप्य अस्तमाचाध्यान् फलसिद्धये प्रदक्षिणं करोमीश प्रसीद परमेश्वर सर्वार्थ साधनोपाय फलसिद्धये प्रदक्षिणं करोमीश प्रसीद परमेश्वर सर्वार्थ साधनोपाय सर्वैश्वर्य प्रतीकार मंगलम जय नमः पार्वती भारत माता की जय। स्वामी
श्रीकण्ठाय नमः हृदयाय नमः शिरसे नमः शिखायै नमः कवचाय नमः नेत्रत्रयाय नमः हस्ताय नमः आदम्यप्राणायाम्यां भर्गो देवस्य धीमहि धियो यो न प्रचोदयात् रोगे कलयुगे प्रथमपादे ब्रह्मोदीपे भरतवर्षे प्रभवाले मध्ये श्रीमतो श्री रोहिनाम संवत्सरे उत्तरायणे शिशिरऋतौ फाल्गुणमासे कृष्णपक्षे शुभतिथौ शुभयोग शुभकान् श्री रामादिदेवता कृताकटाक्ष श्रीरक्षा सदाकाल सिद्ध्यर्थं सकल व्याधि रोग पीडित बुद्धान् श्री रामादिदेवता कृताकटाक्ष श्रीरक्षा सदाकाल सिद्ध्यर्थं
ಜೀರ್ಣೋದ್ಧಾರ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನದ್ದು 1984ರಲ್ಲಿ ಜೀರ್ಣೋದ್ಧಾರ ಆಗಿತ್ತು. ಪುರಾತನ ದೇವಸ್ಥಾನ ಮುಜರಾಯಿ ಇಲಾಖೆಯಿಂದ ಮುಜರಾಯಿ ಇಲಾಖೆಯಲ್ಲಿ ಇದೆ. 84ರಲ್ಲಿ ಆಗಿತ್ತು. ಈಗ 2025ರಲ್ಲಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಸೇರಿ ದೇವಸ್ಥಾನದ ವಿಚಾರದಲ್ಲಿ ಎಲ್ಲರೂ ಒಮ್ಮತದಿಂದ ದೇವಸ್ಥಾನದ ಜೀರ್ಣೋದ್ಧಾರ, ಮರು ಜೀರ್ಣೋದ್ಧಾರ ಅಂದರೆ ಒಳಗಡೆ ಗ್ರಾನೈಟ್ ಕೆಲಸ ಅದು ಇದೆಲ್ಲ ಕೆಲಸ ಮಾಡಬೇಕು ಅಂತ ಒಂದು ಸಲ ಕೂತ್ಕೊಂಡು ಮಾತಾಡಿದ್ವಿ ಹೋದ ವರ್ಷ. ಅದಾದಮೇಲೆ ನಾವು ಈಗಿನ ಏನು ಮುಜರಾಯಿ ಇಲಾಖೆ ಸಚಿವರಿದ್ದಾರಲ್ಲ, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಅವ್ರ ಹತ್ರ ಹೋಗಿ ನಾವು ಮನವಿ ಸಲ್ಲಿಸಿದಾಗ ನಾವು ಊರಿನ ಗ್ರಾಮಸ್ಥರೆಲ್ಲ ಹೋಗಿದ್ವಿ. ಮುಜರಾಯಿ ಇಲಾಖೆಯಿಂದ ನಮ್ಮ ದೇವಸ್ಥಾನಕ್ಕೆ 10 ಲಕ್ಷ ಅನುದಾನವೂ ಕೊಟ್ಟಿದ್ದಾರೆ. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಬರಬೇಕಾಗಿತ್ತು, ಏನೋ ಕಾರಣಾಂತರಗಳಿಂದ ಬಂದಿಲ್ಲ. ಮುಂದಿನ ಊರಿನ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ ಭರವಸೆ ಕೊಟ್ಟಿದ್ದಾರೆ. ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ಬಂದಿದೆ. ಇದೇ ನಮ್ಮ ಕಾಂಟ್ರಾಕ್ಟ್ರು ಬಾಬುರೆಡ್ಡಿ ಅವರು ಏನು 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ದೇ ಫ್ರೀಯಾಗಿ, ಅಂದರೆ ನಮ್ಮದೇ ಊರಿನ ಹುಡುಗರು ಹುಟ್ಟು ಬೆಳೆದಿರೋದು, ನಮ್ಮದೇ ದೇವಸ್ಥಾನ ಅಂತ ಏನು ಎಕ್ಸ್ಪೆಕ್ಟೇಷನ್ ಮಾಡ್ದೇ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಊರಿನ ಹಿರಿಯರಿಗೂ ಎಲ್ಲ ಗ್ರಾಮಸ್ಥರಿಗೂ ಪರವಾಗಿ ನನ್ನ ಧನ್ಯವಾದಗಳು. 1984ರಲ್ಲಿ ಜೀರ್ಣೋದ್ಧಾರ ಆಗಿದ್ದ ದೇವಸ್ಥಾನ ನಾವು 7ನೇ ಕ್ಲಾಸಲ್ಲಿದ್ದರೆ ಬಾಲಗಂಗಾಧರ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡಿದ್ದು. ಅವರ ಮಾಡಿದ್ದ ಭಾಷಣ ಇವಾಗಲೂ ನನಗೆ ನೆನಪಿದೆ. ಇದು ದೇವರ ಭಗವಂತ ಜನರಿಗೆ ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯ ಕೊಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಊರಿನಲ್ಲೆಲ್ಲ ಒಗ್ಗಟ್ಟಾಗಿ ಸಹಕಾರದಿಂದ ಬದುಕಿ ಬಾಳಲಿ ಅಂತ ಕೋರ್ಕೊಳ್ತೀನಿ. ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಆಂಜನೇಯ ಸ್ವಾಮಿ ಮತ್ತು ನವಗ್ರಹ ದೇವಸ್ಥಾನ ಮತ್ತು ಆವಲಗಂಗಮ್ಮ ಓಂಶಕ್ತಿ ದೇವಸ್ಥಾನಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೀಸಾಗರ ಗ್ರಾಮಸ್ಥರು ಎಲ್ಲರೂ ಬಂದು ಭಾಗವಹಿಸಿ ತುಂಬ ಸಂತೋಷದಿಂದ ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮ ನಡಿಬೇಕಾದ್ರೆ ನಮ್ಮ ಗ್ರಾಮದಲ್ಲಿ 25 ವರ್ಷ ಆಗಿತ್ತು ಊರಹಬ್ಬ, ಮದ್ದೂರಮ್ಮ ತಾಯಿ ಊರಹಬ್ಬ ನಿಂತೋಗಿ. ಈ ವರ್ಷ ಹಬ್ಬ ನಡೆಸ್ತಾ ಇರೋದ್ರಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮದ ಎಲ್ಲ ದೇವಸ್ಥಾನಗಳಿಗೂ ಸುಣ್ಣ ಬಣ್ಣ ಮತ್ತು ಎಲ್ಲ ಕಾರ್ಯಕ್ರಮಗಳು ನಡೆಸಬೇಕಂತ ಡಿಸೈಡ್ ಮಾಡಿರೋದ್ರಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೇವೆ. ಮುಜರಾಯಿ ಇಲಾಖೆಯಿಂದ ಬಂದಂಥ ಹಣವನ್ನು ಸದುಪಯೋಗ ಮಾಡಿ ಮತ್ತು ಅಶೋಕ್ ರೆಡ್ಡಿ ಅವರು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಸಹಾಯ ಮಾಡಿರೋದ್ರಿಂದ ಇವತ್ತು ಎಲ್ಲ ದೇವಸ್ಥಾನಗಳು, ಆಂಜನೇಯ ಸ್ವಾಮಿ ಮತ್ತು ನವಗ್ರಹಗಳು, ಆವಲಗಂಗಮ್ಮ ಮತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಆ ಕಡೆ ಯಲ್ಲಮ್ಮನ ದೇವಸ್ಥಾನ ಸಹ ನಡೀತಾ ಇದೆ. ಇದೆಲ್ಲ ಕಾರ್ಯಕ್ರಮಗಳು ಮುಂದೆ ಬರ್ತಕ್ಕಂಥ 31ನೇ ತಾರೀಕಿಂದ 6ನೇ ತಾರೀಕು ನಡೀತಕ್ಕಂಥ ಊರಹಬ್ಬದ ಸಲುವಾಗಿ ಈ ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಅದೇ ರೀತಿಯಾಗಿ 31ನೇ ತಾರೀಕಿಂದ 6ನೇ ತಾರೀಕು ನಡೀತಕ್ಕಂಥ ಒಂದು ಊರಹಬ್ಬವನ್ನು ಆ ದೇವರು ಯಶಸ್ವಿಯಾಗಿ ನಡೆಸಿಕೊಡ್ಲಿ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಪುರಸಭೆ ಆಡಳಿತ ಮಂಡಳಿಯವರು ಇದರಲ್ಲಿ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆಲ್ರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ. ಲಕ್ಷ್ಮೀಸಾಗರ ಗ್ರಾಮದಲ್ಲಿ 6 ತಿಂಗಳಿಂದನೇ ಊರಹಬ್ಬ ಮಾಡಬೇಕು, 25 ವರ್ಷ ಆಗಿತ್ತು ಊರಹಬ್ಬ ಮಾಡಿ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದ್ರೆ ಎಲ್ಲ ದೇವಸ್ಥಾನಗಳು ಸ್ವಲ್ಪ ಶಿಥಿಲ ಆಗಿದ್ವು. ಅದರಿಂದ ಮೊದಲು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನಗಳನ್ನೆಲ್ಲ ಸುಣ್ಣ ಬಣ್ಣ ಹಚ್ಚಿ ಜೀರ್ಣೋದ್ಧಾರ ಮಾಡಿ ಆಮೇಲೆ ಹಬ್ಬ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಊರೆಲ್ಲ ಸೇರಿ. ಹಾಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಕಾಸು ದುಡ್ಡು ಕೇಳಿದಕ್ಕೆ ಮುಜರಾಯಿ ಇಲಾಖೆ 10 ಲಕ್ಷ ದುಡ್ಡು ಕೊಟ್ಟರು. ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಒಟ್ಟಿಗೆ ಎಲ್ಲ ದೇವಸ್ಥಾನಗಳ ಸುಣ್ಣ ಬಣ್ಣ ಬೆಳೆದು ಈ ದೇವಸ್ಥಾನದ ಗ್ರಾನೈಟು ಎಲ್ಲ ಹಾಕಿ ಜೀರ್ಣೋದ್ಧಾರ ಮಾಡಿ ಭಾಳ ಚೆನ್ನಾಗಿ ಬಂದಿದೆ. ಇದಕ್ಕೆ ಎಲ್ಲ ಸಹಕಾರ ಕೊಟ್ಟ ಊರಿನ ಜನಕ್ಕೂ ಮತ್ತು ಸುತ್ತಮುತ್ತಲ ಜನಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ನಿನ್ನೆ ಇವತ್ತು 24, 25ನೇ ತಾರೀಕು ನಾವು ಲಕ್ಷ್ಮೀಸಾಗರದ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಆವಲಗಂಗಮ್ಮ ಓಂಶಕ್ತಿ ಆಂಜನೇಯ ಸ್ವಾಮಿ ನವಗ್ರಹಗಳ ದೇವಸ್ಥಾನಗಳಾದ ಎಲ್ಲ ಜೀರ್ಣೋದ್ಧಾರವನ್ನು ಹಮ್ಮಿಕೊಂಡಿದ್ವಿ. ನಿನ್ನೆಯಿಂದ ಕಾರ್ಯಕ್ರಮ ಕೈಗೊಂಡಿದ್ದು ಹೋಮ ಹವನದಿಗಳಿಂದ ಸ್ಟಾರ್ಟ್ ಆಗಿ ಇವತ್ತು ಕುಂಭಾಭಿಷೇಕದಿಂದ ಅಂದರೆ ಏನು ಕಲಶ ಸ್ಥಾಪನೆ ಮಾಡಿದ್ವಿ ಹೊಸದಾಗಿ, ಅದರದ ಕುಂಭಾಭಿಷೇಕದಿಂದ ಹಿಡಿದು ಎಲ್ಲ ಚೆನ್ನಾಗಿ ನಡೆದು ಬಂದಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಗ್ರಾಮಸ್ಥರಿಗೂ, ಹಿರಿಯರಿಗೂ ಹಾಗೂ ಪುರಸಭಾ ಅಧಿಕಾರಿಗಳಿಗೂ ಮತ್ತು ಎಲ್ಲ ಶ್ರಮಿಸಿದಂಥ ಎಲ್ಲ ಸ್ಥಳೀಯರಿಗೂ ನಾನು ತುಂಬ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಮುಂದೆ ಬರುವ ಯುಗಾದಿ ಹಬ್ಬ ನಂತರ ಕಳೆದ ವಸ್ತಡಕ್ಕೆ ಅಂತ ಏನು ಪ್ರಾರಂಭ ಆಗುತ್ತೆ 31ನೇ ತಾರೀಕು
ತಾರೀಕಿನಿಂದ 6ನೇ ತಾರೀಕುವರೆಗೂ ನಾವು ನಮ್ಮ ಊರಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇ ಬಾರಿ ಅಂದರೆ ತುಂಬ ದಿನಗಳ ಹಿಂದೆ, ವರ್ಷಗಳ ಹಿಂದೆ ತೇರು ಕಟ್ಟಿದ್ರು, ರಥ ನಮ್ಮೂರಲ್ಲೂ ಒಂದು ತೇರು ನಡೀತಿತ್ತು ಅನ್ನೋ ಒಂದು ಸಂಪ್ರದಾಯ ಇತ್ತು ಅಂತ ಹಿರಿಯರು ಹೇಳಿರೋ ಪ್ರಕಾರ ಈ ಸಾರಿ ಎಲ್ಲ ಯುವಕರು ಸೇರಿ ಹೊಸ ಒಂದು ತೇರನ್ನು ಕಟ್ಟಿದ್ದಾರೆ. ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ನಮ್ಮ ಊರಿನ ಬಾಂಧವರು ಹಾಗೂ ಎಲ್ಲ ಅಕ್ಕಪಕ್ಕದ ಊರಿನವರೆಲ್ಲ ಬಂದು ನಮ್ಮ ಊರಿನ ಜಾತ್ರೆಗೆ ಸಹಕರಿಸಿ ಎಲ್ಲ ಬಂದು ಜಾತ್ರೆಗೆ ಪಾಲ್ಗೊಳ್ಳಿ ಎಲ್ಲರೂ ಯಶಸ್ವಿಯನ್ನಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮುಖ್ಯವಾಗಿ ಮದ್ದೂರಮ್ಮನವರು ಕರ್ಕೊಂಡು ಬರ್ತಾ ಇದ್ದೀವಿ. ಉಸ್ಕೂರು ಮದ್ದೂರಮ್ಮನವ್ರನ್ನ ಕರ್ಕೊಂಡು ಬಂದು 1 ವಾರಗಳ ಕಾಲ ನಮ್ಮೂರಿನಲ್ಲಿ ಇಟ್ಕೊಂಡು ಮತ್ತೆ ಮರಳಕ್ಕಿ ಕೊಟ್ಟು ಎಲ್ಲ ಮುತ್ತೈದೆಯರು ಸೇರಿ ಬೀಳ್ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 31ನೇ ತಾರೀಕಿಂದ ಹಿಡಿದು 6ನೇ ತಾರೀಕುವರೆಗೂ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ದಯವಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ. ಇವತ್ತಿನ ದಿನಾಂಕ ಲಕ್ಷ್ಮೀಸಾಗರ ಗ್ರಾಮದ ಒಂದು ಇತಿಹಾಸ ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. ಯಾಕೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ, ಸುಮಾರು 25 ವರ್ಷಗಳ ಹಿಂದೆ ಮದ್ದೂರಮ್ಮ ಗ್ರಾಮ ದೇವತೆ ಮದ್ದೂರಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವನ ಆಚರಣೆ ಮಾಡಿದ್ದೀವಿ ನಾವು. ಅಚಾತುರ್ಯದಿಂದ ಆವತ್ತು ನಿಂತಿದ್ದು ಮತ್ತೆ 25ನೇ ಇಸ್ವಿನಲ್ಲಿ ಈಗ ಒಳ್ಳೆಯ ಕಾಲ ಅಂತ ಹೇಳ್ಬಿಟ್ಟು ಆ ಎಮ್ಮ ಪ್ರೇರಣೆ ಆಗಿರೋದ್ರಿಂದ ಇದು ಮಾಡ್ತಾಯಿದ್ದೀವಿ. ಇದು 1ನೇ ಹಂತ. 2ನೇ ಹಂತ, ನನಗೆ ಈಗ 76 ವರ್ಷ. ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ನಲ್ಲಿದ್ದಾಗ ತೇರು ನಮ್ಮೂರಿಂದ ಉಸ್ಕೂರ್ಗೆ ಹೋಗ್ತಾಯಿತ್ತು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ದವನ ಹಾಕಿ ಬಾಳೆಹಣ್ಣು ಹಾಕಿ ಮೇಲೆ ಸಿಮ್ತಾ ಇದ್ದೆ. ನಾನು ಚಿಕ್ಕ ಹುಡುಗ ಆದರೂ ನನಗೆ ನೆನಪಿದೆ. ಅದು 65-66 ವರ್ಷ ಆಗಿದೆ. ಅದು ಪ್ರೇರಣೆಯಾಗಿ ಈ ವರ್ಷ ನಾವು ಇಲ್ಲೇ ಪ್ರಾರಂಭ ಮಾಡಿ ಉಸ್ಕೂರು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಲೈನೊಂದು ಮತ್ತೊಂದು ರೈಲ್ವೆ ರೋಡು, ಎಲೆಕ್ಟ್ರಿಸಿಟಿ ಇವೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನಲ್ಲೇ ದೇವಿನ ತಂದು ಆ ರಥದಲ್ಲಿ ಕೂರಿಸಿ ಪ್ರದಕ್ಷಿಣೆ ಮಾಡೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ದೇವಿನ ಪ್ರಸಾದ ಕೇಳಿದ್ವಿ. ಆ ಎಮ್ಮ ಪ್ರಸಾದ ಸ್ವೀಕಾರ ಮಾಡಿದ್ದಾಳೆ. ಅದೇ ರೀತಿಯಾಗಿ ಎಲ್ಲ ಗ್ರಾಮಸ್ಥರು ಸೇರಿ ತನು ಮನ ಧನ ಸಹಾಯ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ಭಾಗವಹಿಸಿದ್ದಾರೆ. ಇದು ಭಾಳ ಸಂತೋಷವಾದ ವಿಷಯ. ಇದೇ ರೀತಿ 31ನೇ ತಾರೀಕು ಅಂದರೆ ಯುಗಾದಿ ಹಬ್ಬ ತೀರದ ಬೆಳಗ್ಗೆ ದಿವಸ ವೀರಗಾಸೆ ಕುಣಿತ, ವೀರಭದ್ರ ದೇವರ ಅಗ್ನಿಗುಂಡ ಇರುತ್ತೆ. ಮಂಗಳವಾರ ಮತ್ತು ಕೋಲಾಟ ಮತ್ತು ಸುಗಮ ಸಂಗೀತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬುಧವಾರ ದಿನ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಹಾಗೂ ಆರ್ಕೆಸ್ಟ್ರಾ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗುರುವಾರದಿಂದ ಉಸ್ಕೂರು ಗ್ರಾಮ ದೇವತೆ ಮದ್ದೂರಮ್ಮನ ಪ್ರತಿಯೊಬ್ಬರು ಮನೆಯಿಂದ ಹೋಗಿ ಎಲ್ಲರೂ ಅದ್ಧೂರಿಯಾಗಿ ಆ ಅಮ್ಮನ ಸ್ವಾಗತ ಮಾಡಿ ಇಲ್ಲಿ ವೇದಿಕೆ ಮೇಲೆ ತಂದು ಕೂರಿಸ್ತೀವಿ. ಅವತ್ತು ರಾತ್ರಿ 12 ಗಂಟೆ ನಂತರ ಏನು ಆ ಅಮ್ಮನಿಗೆ ಪ್ರಧಾನವಾಗಿ ಪೂಜೆ ಮಾಡಬೇಕಾದ್ರೆ ಬಲಿ ಆ ಅಮ್ಮನಿಗೆ ಭಾಳ ಮುಖ್ಯ. ಅದು ಆ ಅಮ್ಮನಿಗೆ ಇಷ್ಟವಾದ್ದೇ ಅದು. ಆ ಬಲಿ ಮಾಡೋದಕ್ಕೆ ಅವತ್ತು 12 ಗಂಟೆಯ ಮೇಲೆ ಪ್ರತಿಯೊಂದು ಮನೆಗಳ ಹತ್ರ ಹೋಗಿ ತಂಬಿಟ್ಟು ದೀಪಗಳನ್ನ ಹೊರಡಿಸ್ಕೊಂಡು ಅವರವರ ಹರಕೆ ಇದ್ದರೆ ಅವರು ಮನೆ ಹತ್ರ ಕುರಿಗಳನ್ನ ಕಡಿದು ಅನಂತರ ಬಂದು ದೇವಿಗೆ ದೀಪಗಳೆಲ್ಲ ಅರ್ಪಿಸಿ ಗ್ರಾಮದ ಪರವಾಗಿ ಒಂದು 6 ಕುರಿ ಬೇಕಾಗ್ತದೆ ನಮಗೆ. ಮದ್ದೂರಮ್ಮ, ಗಂಗಮ್ಮ, ಮಾರಮ್ಮ, ಮುನೇಶ್ವರ, ಈ ದೇವರುಗಳಿಗೆಲ್ಲನೂ ಅವತ್ತು ಆಹುತಿ ಕೊಡಬೇಕಾಗ್ತದೆ. ಈ ಆಹುತಿ ಇಲ್ಲದ ದೇವರುಗಳು ಇದ್ದಾರೆ. ಬಸವೇಶ್ವರ, ಆಂಜನೇಯ, ಓಂಶಕ್ತಿ ದೇವಿ, ನವಗ್ರಹಗಳು ಇವಕ್ಕೆ ಆಹುತಿ ಇರೋದಿಲ್ಲ. ಈ ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಿ ಹಂಚ್ಕೊಂಡಿದ್ದೀವಿ ನಾವು. ಅದನ್ನು ಅದೇ ರೀತಿ ಮಾಡ್ತೀವಿ. ಆ ಏನು 6 ಕುರಿ ನಾವು ಬಲಿ ಮಾಡ್ತೀವಿ ಅದನ್ನು ಪ್ರತಿಯೊಂದು ಮನೆಗೂ ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು 1 ಗ್ರಾಮ್ ಬರ್ಬೋದು, 50 ಗ್ರಾಮ್ ಬರ್ಬೋದು, 1 kg ಬರ್ಬೋದು, ಅದನ್ನು ವಿತರಣೆ ಮಾಡ್ತೀವಿ. ಇದಾದ ನಂತರ ಆವತ್ತು ಬೆಳಗ್ಗೆ ಶನಿವಾರದ ಬೆಳಗ್ಗೆ ರಥದಲ್ಲಿ ದೇವಿ ಮದ್ದೂರಮ್ಮನ ಕೂರಿಸಿ ಊರಿನ ಒಳಗಡೆ ಪ್ರದಕ್ಷಿಣೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಯಾವ ರೀತಿ ನೆರವೇರ್ತದೆ ಅಂತ ಆ ಯಮ್ಮ ದೈವ ಪ್ರೇರಣೆ, ಆ ಯಮ್ಮನ ಆಶೀರ್ವಾದ ನಮಗೆ ಬೇಕು ಅಂತ ಬೆಳಗ್ಗೆ ಸಾಯಂಕಾಲ ನಾವು ಬೇಡ್ತಾನೆ ಇದ್ದೀವಿ. ಏನೂ ತೊಂದರೆ ಆಗ್ದಂಗೆ ಇದನ್ನು ಅದ್ದೂರಿಯಾಗಿ ನಡೆಸ್ಕೊಡಮ್ಮ. ಜನಗಳ ಮನಸ್ಸಿಗೆ ನೋವು ಉಂಟು ಮಾಡಬೇಡ, ನಿನ್ನ ಕಂಡ್ರೆ ಭಯ ಬೀಳಂಗೆ ಮಾಡಬೇಡ, ನಿನ್ನ ಪ್ರೀತಿ ವಿಶ್ವಾಸವಾಗಿ ಕಾಣಂಗೆ ಮಾಡು ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಅದೇ ರೀತಿ ಆಗ್ತದೆ ಅಂತ ನಂಬಿಕೆನೂ ನನಗಿದೆ. ಅದಂತರ ಆವತ್ತು ರಾತ್ರಿ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತೆ. 16-17 ಪಲ್ಲಕ್ಕಿ ಉತ್ಸವಗಳನ್ನ ಮಾಡ್ತಾಯಿದ್ದಾರೆ ಅವತ್ತು. ಆ ಪಲ್ಲಕ್ಕಿ ಉತ್ಸವಗಳ ತರುವಾಯ ಬೆಳಗ್ಗೆ ಬಂದು ಇದೇ ವೇದಿಕೆ ಮೇಲೆ ಆ ಯಮ್ಮನ್ನು ಕೂರಿಸಿ ಪ್ರತಿ ಗ್ರಾಮದಿಂದ, ಪ್ರತಿ ಮನೆಯಿಂದ ನಮ್ಮ ಗ್ರಾಮದಲ್ಲಿ ಆಕೆಗೆ ಮುರಳಕ್ಕಿ ಅಂತಾರೆ, ತೆಲುಗಲ್ಲಿ ಒಡಬಾಲು ಅಂತಾರೆ, ಅದನ್ನು ಕೊಟ್ಟು ಸೀರೆ ಕುಪ್ಸ ಎಲ್ಲ ಕೊಟ್ಟು ಆ ಯಮ್ಮನ ಸಾಯಂಕಾಲ 3 ಗಂಟೆಯ ನಂತರ ತೆಗೆದುಕೊಂಡು ಹೋಗಿ ಉಸ್ಕೂರಿನಲ್ಲಿ ಬಿಟ್ಟು ಬರುವಂಥ ಕಾರ್ಯಕ್ರಮ 6ನೇ ತಾರೀಕು ನಮಗೆ ಅಂತ್ಯ ಆಗುತ್ತೆ. ಇವತ್ತು ಇದು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಇದು ಮಾಡಿದಂಥ ಪೂಜೆ 1.5-2 ತಿಂಗಳಿಂದ
ಮಾಡಿದ್ದೀವಿ. ಅದಕ್ಕೆ ಅವರಲ್ಲೇ ದೇವರಿಗೆ ಒಂದು ಸ್ಫೂರ್ತಿ ಕೊಟ್ಟು ಅದನ್ನು ಶುದ್ಧಿ ಮಾಡಿದ್ದೀವಿ, ದೇವಸ್ಥಾನಗಳ ಶುದ್ಧಿ ಮಾಡಿ ಕಾರ್ಯಕ್ರಮ ಮಾಡಿದ್ದೀವಿ. ಇದಕ್ಕೆ ತನುಮನ ಧನ ಸಹಾಯವಾಗಿ ಎಲ್ಲರೂ ಭಾಳ ಖುಷಿಯಿಂದ ಗ್ರಾಮಸ್ಥರು ಒಟ್ಟಾಗಿ ಏನೋ ಭಿನ್ನಾಭಿಪ್ರಾಯಗಳಿಲ್ಲದೆ ಭಾಳ ಚೆನ್ನಾಗಿ ಅದ್ದೂರಿಯಿಂದ ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ಭಗವಂತ ಯಾವತ್ತೂ ನವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ, ಗ್ರಾಮಸ್ಥರಿಗೆ ದೇವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಹುಟ್ಟಲಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದೆಯೂ ತಲಾಂತರಗಳು ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಇವತ್ತು ನಾವು ಎಷ್ಟು ಜನ ಅಂದ್ಕೊಂಬಿಟ್ಟು ಅದು ಊರು ಜನಗಳೆಲ್ಲ ಸೇರಿ ಮೊದಲು ತೀರ್ಮಾನ ತೊಗೊಂಡ್ರಿ. ಏನು ಸುಮಾರು ವರ್ಷಗಳಿಂದ ನಾವು ಚಿಕ್ಕ ಹುಡುಗನೇ ಒಂದು ವರ್ಷ ಫಸ್ಟ್ ನಡೆದಿತ್ತು, ಅರ್ಧ ವರ್ಷದಲ್ಲಿ ನಿಂತೋಗಿತ್ತು. ಆಮೇಲೆ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ರಿ. ಇವತ್ತೇನೋ ದೊಡ್ಡವರು ಹಿರಿಯರ ಆಶೀರ್ವಾದದಿಂದ ಇವತ್ತು ಎಲ್ಲ ಒಗ್ಗಟ್ಟಿಗೆ ಕೂಡಿ ನಮ್ಮೂರಿನಲ್ಲಿ ಇವತ್ತು ಬಸವೇಶ್ವರ ದೇವಸ್ಥಾನ ಆಗಲಿ, ಆಂಜನೇಯನ ದೇವಸ್ಥಾನ ಆಗಲಿ, ನವಗ್ರಹ ದೇವಸ್ಥಾನ ಆಗಲಿ, ಮತ್ತು ಓಂ ಶಕ್ತಿ ಆವಲಗಂಗಮ್ಮನಾಗಲಿ, ಮತ್ತು ಮಾರಮ್ಮನಾಗಲಿ, ಮತ್ತು ಯಲ್ಲಮ್ಮನ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆಗಳು ಜೀರ್ಣೋದ್ಧಾರ ಮಾಡಿ ಫಸ್ಟ್ ಇವತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತು ಸುಮಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಕ್ತರು ದೇವರು ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಹಾಗೂ ಇಲ್ಲಿ ಧನ ಅರ್ಪಿಸಿದಂಥವ್ರು ಎಲ್ಲರಿಗೂ ಅವರಿಗೆ ವಂದನೆಗಳು ಅರ್ಪಿಸ್ತಿದ್ದೀನಿ. ಹಾಗೂ ಇಲ್ಲಿ ಗ್ರಾನೈಟ್ ಕೊಟ್ಟಿರುವಂಥ ಅವರು SRT ದಶರಥ್ ರೆಡ್ಡಿಯವರು ಅಷ್ಟೇ. ಮತ್ತು ಮೊದಲಿಗೆ ನಮ್ಮ ರಾಮಲಿಂಗ ಸಾಹೇಬರು ಹೋದ ತಕ್ಷಣ ಇಲ್ಲ ಅಂತೇಳಿಲ್ಲ. ಅವರು ನಮ್ಮ ಊರಿನ ಅದು ಮುಜರಾಯಿ ಇಲಾಖೆ, ನಮ್ಮ ಬಸವೇಶ್ವರ ದೇವಸ್ಥಾನ ಅವತ್ತು ನಾವು ಕೇಳಿದಷ್ಟು ಕೊಡ್ತೀವಿ ಅಂತಿಲ್ಲ, ಅವರು 10 ಲಕ್ಷ ರೂಪಾಯಿ ಇದು ಮಾಡಿಕೊಟ್ರು, ಲೆಟ್ರೇಟ್ರಲ್ಲಿ ರೆಡಿ ಮಾಡಿಕೊಟ್ರು. ಅವತ್ತು ನಾವು DC ಆಫೀಸಲ್ಲಿ ಸುಮಾರು ಸಲ ನಾವು DC ಆಫೀಸು ಸುಮಾರು 20 ಸಲ ಹೋಗಿದ್ದೀರಿ. DC ಆಫೀಸಲ್ಲಿ ಈ ಥರ ಓಡಾಡಿದ್ರೇ ಇದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಯಶಸ್ಸು ಆಗೋದು ಅನ್ನೋದು ಗೊತ್ತಾಯ್ತು ನಮಗೂ. ಅದಕ್ಕೆ ಓಡಾಡ್ತಾ ನಮ್ಮ ನಾಗರಾಜ್ ಅವರಾಗಲಿ, ಬಾಬು ರೆಡ್ಡಿ ಆಗಲಿ ಸುಮಾರು ಕಷ್ಟಪಟ್ಟು ಓಡಾಡಿದ್ರಿ. ಇವತ್ತು ಅಮೌಂಟು ತಂದು ಇವತ್ತು ಜೀವನೋದ್ಧಾರಕ್ಕೆ ಎಷ್ಟು ಅಮೌಂಟ್ ಮಾಡಿಕೊಟ್ಟಿದ್ದೀರಿ. ಹಾಗೂ ಇಲ್ಲಿ ಪೈಂಟ್ ಮಾಡಿದಂಥ ಅವ್ರಿಗೂ ಅಷ್ಟೇ ಕೃತಜ್ಞಗಳು ಸಲ್ಲಿಸ್ತಿದ್ದೀನಿ. ಹಾಗೂ ಇವತ್ತು 2 ದಿನದ ಕಾರ್ಯಕ್ರಮದಲ್ಲಿ ನೆರವೇರಿಸಿದ್ದ ಈ ಸ್ವಾಮೀಜಿಗಳು, ನಾಗೇಂದ್ರ ಸ್ವಾಮೀಜಿಗಳಾಗಲಿ, ಮತ್ತು ವಾದ್ಯ ವೃಂದದವ್ರಿಗೆ ಆಗಲಿ, ಮತ್ತು ಈ ದೇವಸ್ಥಾನಕ್ಕೆ ಎಲೆಕ್ಟ್ರಿಕಲ್ ಮಾಡಿಕೊಟ್ರು ತಿರುಮಗಂಡಳ್ಳಿ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬ ಸಹಕ್ಕೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಾಗರ ಗ್ರಾಮದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಲ್ಲರೂ ಸಮಸ್ತವಾಗಿ ಎಲ್ಲರೂ ಸುಸೂತ್ರವಾಗಿ ಎಲ್ಲನೂ ನಡೀಲಿ ಅಂತೇಳಿ ಎಲ್ಲ ದೇವತೆಗಳ ಮರು ಜೀರ್ಣೋದ್ಧಾರಣ ಮಾಡಿದ್ದಾರೆ. ಹಾಗೆ 31ನೇ ತಾರೀಕು ಕಾರ್ಯಕ್ರಮಗಳು ಪ್ರಾರಂಭಗೊಂಡು 6ನೇ ತಾರೀಕುವರೆಗೂ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುತ್ತೆ. ಎಲ್ಲರೂ ಸರ್ವರು ಬಂದು ಅದರಲ್ಲಿ ಭಾಗಿಯಾಗಿ ಮಧುರಮ್ಮನ ಆಶೀರ್ವಾದ ಪಡಿಬೇಕಂತ ಈ ಸಮಯದಲ್ಲಿ ನಾನು ಕೇಳಿಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಲಕ್ಷ್ಮೀ ಸಾಗರದಲ್ಲಿ ಗ್ರಾಮದಲ್ಲಿ ಇವತ್ತು ಪೂಜೆ ಇತ್ತು. ಪೂಜೆಯಲ್ಲಿ ಗಂಗೆ ಪೂಜೆ, ಗಣಪತಿ ಪೂಜೆ, ಪುಣ್ಯಾಹ, ಅಷ್ಟದಿಕ್ಪಾಲಕರು, ನವಗ್ರಹ ಮತ್ತು ಪ್ರಧಾನ ಕಲಶ, ಬಸವೇಶ್ವರ ಸ್ವಾಮಿ, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಓಂ ಶಕ್ತಿ ಮತ್ತು ಮಾರಮ್ಮ, ನವಗ್ರಹ, ಆಂಜನೇಯ ಸ್ವಾಮಿ ಇವು ಕಲಶಾರಾಧನೆ ಇತ್ತು. ಇವತ್ತಿನ ಹೋಮನೂ ಇತ್ತು. ಹೋಮನು ರಾತ್ರಿನೂ ಮತ್ತು ಬೆಳಗ್ಗೆ 2 ಸಮೇತವಾಗಿ ಹೋಮ ಇತ್ತು. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲನೂ ಇತ್ತು. ಹಾಗೆ ಭಕ್ತಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿದ್ದರು.